ಸಾರಿ ಗಿರಿ, ನಿಮ್ಮನ್ನೆಲ್ಲ ಮದುವೆಗೆ ಇನ್ವೈಟ್ ಮಾಡೋಕ್ಕಾಗಲಿಲ್ಲ. ಪರವಾಗಿಲ್ಲ ಬಿಡು ಕನಕ, ಅದ್ಯಾಕೆ ನೊಂದ್ಕೊಂತೀಯ? ನಾವೆಲ್ಲ ನಾರ್ತ್ ಇಂಡಿಯಾ ಟೂರ್ ಹೋಗಿದ್ವಿ. ಆದರೂ ಕೊನೆ ಕ್ಷಣದಲ್ಲಾದರೂ ನಾನು ನಿಮ್ಮ ಮನೆಯವ್ರನ್ನೆಲ್ಲ ಕರಿಬೇಕಾಗಿತ್ತು. ಆದರೆ ಅದಕ್ಕೆ ಮಗು ಹೋಯ್ತು ಅನ್ನೋ ನೋವಲ್ಲಿ ಸೂಸೈಡಿಗೆ ಟ್ರೈ ಮಾಡಿದರು. ಓ ಮೈ ಗಾಡ್, ಹೌದಾ? ಹೌದು ಗಿರಿ, ಅವ್ರನ್ನ ಉಳಿಸ್ಕೊಂಡಿದ್ದೆ ಒಂದು ದೊಡ್ಡ ಸಾಹಸ. ಆ ಟೆನ್ಷನಲ್ಲಿ ಯಾರನ್ನೂ ಕರೆಯೋಕ್ಕಾಗಲಿಲ್ಲ. ಅಂದಹಾಗೆ ಚಲವ ಮಾವ ಶಾರದತೆ ಎಲ್ಲ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ ಕನಕ. ಅವಾಗ ನೀನು ನಾಪಿಸ್ಕೊಳ್ತಿರ್ತೀವಿ. ನೀ ಇಲ್ಲಿಗೆ ಬಂದ್ಮೇಲೆ ನರಕಾಯತ್ನ ಅನ್ಭವಿಸ್ತಿದ್ಯಾ ಅಂತ ಗೊತ್ತಾಯ್ತು. ನೀನು ಹೋಗಿ ಹೋಗಿ ಇಂಥ ವಿಷ ವರ್ತದಲ್ಲಿ ಸಿಕ್ಕಾಕೊಂಬಿಟ್ಟಿಯಲ್ಲ ಕನಕ. ಅದು ಈ ನಾಟಕದ ಜನರ ಮಧ್ಯದಲ್ಲಿ ಹೇಗೆ ಬದುಕ್ತಿದ್ಯಾ? ತಾಳ್ಮೆ ಹೊಂದಿದ್ರೆ ಯಾವುದೇ ಪರಿಸ್ಥಿತಿನ ನಮ್ಮ ಕಡೆ ತಿರುಗಿಸ್ಕೋಬಹುದು ಗಿರಿ. ಇವತ್ತಂಥ ಪರಿಸ್ಥಿತಿ ಇಲ್ಲ. ಅವೇ ಸುಧಾರಿಸಿದ್ದಾರೆ, ಪ್ರಾಣಕ್ಕೆ ಪ್ರಾಣ ಕೊಡ್ತಾರೆ. ನಾನು ಪಟ್ಟು ಯಾತನೆಗೆಲ್ಲ ಒಂದು ಸುಖ ಅಂತ ಸಿಕ್ಕಿದೆ. ಹೌದಾ? ಇದಕ್ಕಿಂತ ಸಂತೋಷದ ವಿಷಯ ಇನ್ನೇನಿದೆ ಕನಕ? ಅಂತೂ ನಿನ್ನಿಂದ ತುಂಬ ಉಪಕಾರ ಆಯಿತು ಗಿರಿ. ಪ್ರಿಯನ್ ಕರ್ಕೊಂಡು ಬರೋದು ಒಂದು ಕ್ಷಣ ಲೇಟ್ ಆಗಿದ್ರು ಅವಳು ಬದುಕೆ ಹಾಳಾಗಿ ಹೋಗ್ತಿತ್ತು. ಪರವಾಗಿಲ್ಲ ಬಿಡು ಕನಕ, ಅವಳ ಹಣಲ್ಲಿ ಮದುವೆ ಬರ್ದಿತ್ತಷ್ಟೇ. ಇದರಲ್ಲಿ ನಾನು ಮಾಡಿದ್ದೇನಿಲ್ಲ. ಬಟ್ ನಿನ್ಗೊಂದು ವಿಷಯ ಗೊತ್ತಾ? ಏನ್ ಗಿರಿ? ಪ್ರಿಯಾನ ಚೌಟ್ರಿಯಿಂದ ಎತ್ಕೊಂಡು ಹೋಗಿದ್ದು ಯಾರು ಗೊತ್ತಾ? ಯಾರು? ಬೇರೆ ಯಾರೂ ಅಲ್ಲ ಕನಕ, ಶಿವಾನಂದ್. ವಾಟ್? ಶಿವಾನಂದ್ ಅಂಕಲ? ಹೌದು ಕನಕ, ಅವರೇ ಹುಚ್ಚಾಸ್ಪತ್ರೆಯನ್ನು ತಪ್ಸ್ಕೊಂಬಂದಿದ್ದು. ಅವ್ರು ಪ್ರಿಯಾನ್ ಏನಕ್ಕೆ ಕರ್ಕೊಂಡೋದ್ರು? ಪ್ರಿಯಾ ಮೇಲೆ ಏನ್ ದ್ವೇಷ ಅಂತಾನೆ ಅರ್ಥ ಆಗ್ತಲ್ಲ. ಗಿರಿ, ನನಗೂ ಇದು ತುಂಬಾ ಆಶ್ಚರ್ಯ ಅನಿಸ್ತಿದೆ. ಹುಚ್ಚಿಡಿದ ವ್ಯಕ್ತಿ ಆಸ್ಪತ್ರೆಯಿಂದ ತಪ್ಸ್ಕೊಂಬಂದು ಪ್ರಿಯನ್ನೇ ಕಿಡ್ನಾಪ್ ಮಾಡಿದ್ದಾರೆ ಅಂದ್ರೆ ಏನರ್ಥ? ಪ್ರಿಯಾ ಅವ್ರಿಗೆ ಮೊದ್ಲಿಂದಾನು ಪರಿಚಯ ಆಯ್ತವಳಲ್ವಾ? ಅದು ಅಲ್ಲದೆ ಆಕಾಶ್ನ ಇಷ್ಟಪಟ್ಟಿದ್ಲು. ಶಿವಾನಂದ್ ಅಂಕಲು ತುಂಬಾ ಆಸೆ ಇಟ್ಕೊಂಡಿದ್ರು. ಅವಳ ಮೇಲಿನ ಪ್ರೀತಿಯಿಂದ ಹಾಗೆ ಮಾಡಿರ್ಬಹುದೇನೋ? ಇಲ್ಲ ಕನಕ, ಅದು ಪ್ರೀತಿ ಅಲ್ವೇ ಅಲ್ಲ. ಅವರು ಅವಳನ್ನ ಸಮಾಧಿ ಹತ್ರ ಕರ್ಕೊಂಡು ಹೋಗಿದ್ರು. ಅಲ್ಲಿ ಬಲಿ ಕೊಡೋ ತರ ಕೂರ್ಸಿದ್ರು, ಕೈಯೆಲ್ಲ ಕಟ್ಟಾಕಿದ್ರು. ಪ್ರಿಯನ್ನೇ ಹುಡುಕಿ ಅಷ್ಟು ಅಮಾನವಾಗಿ ನಡ್ಕೊಂತಾರೆ ಅಂದ್ರೆ ಅದಕ್ಕೆ ಬೇರೆ ಏನೋ ಬಲವಾದ ಕಾರಣನೇ ಇದೆ. ಗಿರಿ, ಅವ್ರು ಯಾವ ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತ ತಿಳ್ಕೊ. ಒಂದ್ಸಲ ನಾನು ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಸರಿ ಕನಕ, ಅವ್ರೆಲ್ಲಿದ್ದಾರೆ ನಾನು ತಿಳ್ಕೊಂತೀನಿ. ನಾನು ಬರ್ಲಾ? ಸರಿ ಗಿರಿ, ಟೇಕ್ ಕೇರ್, ಬಾಯ್. ಏನೇ ಚಿತ್ರ, ಇನ್ನು ಸೀರೆ ಉಟ್ಕೊಂಡು ಕುಂದಿದ್ಯಾ? ನೀನು ಯಾವ್ದಾದ್ರು ಶಾರ್ಟ್ಸೋ ಚಡ್ಡಿನೋ ಮಿಡ್ಡಿನೋ ಹಾಕೊಳತ್ತಾನೆ. ಯಾಕ್ರಿ ಏನೇನೋ ಮಾತಾಡ್ತಿದ್ದೀರಾ? ಯಾಕೋ MG ರೋಡ್ ಬ್ರಿಗೇಡ್ ರೋಡ್ ಗಾಳಿ ಬೀಸಿರೋ ಹಾಗಿದೆ. ಅಲ್ಲಿ ತನಕ ಯಾಕೆ ಹೋಗ್ಬೇಕು? ಫಾರಿನ್ ಗಾಳಿ ನಮ್ಮನೆ ಒಳಗಡೆ ಬೀಸ್ತಿದ್ಯಲ್ಲ. ಆ ಪ್ರಿಯಾ ಆದ್ರೆ 108 ಅವತಾರ ಮಾಡ್ಕೋಬಹುದು, ನೀನ್ ಮಾಡ್ಕೊಂಡ್ರೆ ತಪ್ಪೇನು ಅಂತೀನಿ. ಯಾರೋ ಏನೋ ವೇಷ ಹಾಕೊಂಡ್ ಕುಣಿತಾರೆ ಅಂತ ನಾವು ಕುಣಿಯೋದಿಕ್ಕಾಗತ್ತಾ? ಅದೇ ಫ್ಯಾಷನ್ ಆಗಿರುವಾಗ ಯಾರ್ ತಾನೇ ಏನ್ ಮಾಡಕ್ಕಾಗತ್ತೆ? ಹುಚ್ಚರು ಮಧ್ಯೆ ಹುಚ್ಚರ ತರ ಇದ್ರೇನೆ ಕಾಲ ಬರೋದು, ತಿಳ್ಕೊ. ನೀಲ್ಕಂಠ, ಅದೆಲ್ಲ ನಮ್ಮ ಮನೇಲಿ ನಡೆಯಲ್ಲ ಅಂತ ಗೊತ್ತಿಲ್ವಾ ನಿಂಗೆ? ಆ ಪ್ರಿಯಾ ನಿನ್ ಕಣ್ಮುಂದೆ ನಡೆಸ್ತಿದ್ದಾಳಲ್ಲಕ್ಕ. ನೀನು ಸೀರೆ ಉಟ್ಕೋಬೇಕು, ಹಣೆ ಕುಂಕುಮ ಇಟ್ಕೋಬೇಕು ಅಂತ ಹೇಳಿದಕ್ಕೆ ನೀನು ಮಾತಿಗೆ ಏನ್ ಸೊಪ್ಪು ಹಾಕದ್ಲ? ಸೀರೆನೇ ಉಟ್ಕೋಬೇಕು, ಕುಂಕುಮ ಹಿಡ್ಕೋಬೇಕು, ಕಾಲ್ ಕಂಡ ತಕ್ಷಣ ಡೈ ಹೊಡಿಬೇಕು ಅನ್ನೋ ನಿರೀಕ್ಷೆ ಇಟ್ಕೋಬೇಡಿ ಅಂತ ನೀನು ಮುಖಕ್ಕೆ ಹೊಡೆದಾಗ ಹೇಳಿದ್ಲು. ಅದೆಲ್ಲ ಹಾಳಾಗೋಗ್ಲಿ. ಹುಟ್ಟಾಗಿಂದ ಇವಳು ಅನ್ನನೇ ನೋಡಿಲ್ವಾ? ಒಳ್ಳೆ ಬಕಾಸುರಿ ತರ ತಿಂತಾ ಇದ್ಲು. ಅವಳಿಗಿನ್ ದೇವಗಿವ ಮೆಟ್ಟಿತಾ ಏನು? ಅಂತೂ ನಮ್ಮ ಶ್ರೀಕಾಂತನ ಪರಿಸ್ಥಿತಿ ಬಾಣ್ಲಿಯಿಂದ ಬೆಂಕಿಗೆ ಹರಿದಂಗಾಯ್ತು. ಹೂನಮ್ಮ, ನಾವು ಯಾಮಾರ್ಬಿಟ್ವಿ ಅಂತ ಅನ್ಸುತ್ತೆ. ರಿಲೇಟಿವ್ ಅಂತ ಹೇಳಿ ತಲೆ ಮೇಲೆ ಕೂಡಿಸ್ಕೊಂಡ್ಬಿಟ್ವಿ. ಅಲ್ಲಮ್ಮ, ಇವಳಿಗಿಂತ ಆ ಮಧುನೇ ವಾಸಿ ಇದ್ಲು. ನಾವು ತಪ್ಪು ಮಾಡ್ಬಿಟ್ವಿ ಅಂತ ಅನ್ನಿಸ್ತಿಲ್ವಾ ಅಮ್ಮ? ಹುಕ್ಕಣಕ್ಕ, ಇವಳು ನಮ್ಗೆಲ್ಲ ಗಿಫ್ಟ್ ತಂದು ನೈಸ್ ಮಾಡಿ ಕಾಲಿಗೆ ಬಿದ್ದಾಗ್ಲೇ ನನಗೆ ಗೊತ್ತಾಯ್ತು ಇವಳು ಹೀಗ್ಲೇ ಹಿಂಗೆ, ಮುಂದೆ ಹೇಗೆ ಅಂತ. ಕೆಮ್ಮೋನಾದ್ರೂ ನಮ್ಮೋನೇ ವಾಸಿ ಅನ್ನೋ ಗಾದೆ ಇದೆ. ಆಗ್ತಿರೋದೆಲ್ಲ ಒಳ್ಳೇದಕ್ಕೆ. ಅವಳು ಮನೆ ಕಾಲಿಡ್ತಿದ್ದ ಹಾಗೆ ಕನಕನ್ ಕಾಲಿಗೆ ಬೀಳಲ್ಲ ಅಂತಾಗ್ಲೇ ಗೊತ್ತಾಯ್ತು ಇವಳು ಕನಕನ್ ಕಾಲು ಎಳೆಯೋದಕ್ಕೆ ಬಂದಿದ್ದಾಳೆ ಅಂತ. ನಾವು ಹೊರಗಡೆಯಿಂದ ಹುಡುಗಿ ತಂದು ಅವಳು ಕನಕನ್ ಜೊತೆ ಕಿರಿಕ್ ಮಾಡ್ಕೊಂಡಿದ್ದಿದ್ರೆ ನಾವು ಅವಳಿಗೆ ಹಾಕೊಟ್ಟಿದೀವಿ ಅಂತ ಆಗ್ತಿತ್ತು. ಆದ್ರೆ ಇದು ಕನಕನ್ ಸಂಬಂಧ. ಅವಳೇ ಮುಂದೆ ನಿಂತು ಈ ಮದ್ವೆನ ಮಾಡಿದಾಳೆ. ಚಿನ್ನದ ಸೂಜಿ ಅಂತ ತಂದ್ಕೊಂಡಿದ್ದಾಳೆ. ನೋಡ್ತಾ ಇರು, ಆ ಸೂಜಿ ಅವಳ ಕಣ್ಣನ್ನೇ ಹೇಗ್ ಚುಚ್ಚುತ್ತೆ ಅಂತ.
ಕನಕ, ನಾನು ಹೋಗಿ ಬರ್ತೀನಮ್ಮ. ಇಷ್ಟು ಬೇಗ ಹೊರಡ್ತಿದ್ದೀರಾ? ಇಷ್ಟೊತ್ತಾಯ್ತಲ್ಲ, ಮನೇಲಿ ಮೋಹನ್ ಬೇರೆ ಒಬ್ಬರೇ ಇರ್ತಾರೆ. ಇನ್ನೇನು ಕೆಲಸ, ಹೋಗೋದೇ ವಾಸಿ. 1-2 ದಿನ ಇದ್ದು ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ನನಗೂ ಹೋಗಕ್ಕೆ ಮನಸ್ಸಿಲ್ಲ ಕನಕ. ಆದರೆ ಏನು ಮಾಡೋದು, ಹೋಗಲೇಬೇಕಲ್ವಾ? ಅಜ್ಜಿಗೂ ಇನ್ನೊಂದು 2 ದಿನ ಇದ್ದು ಹೋಗಿ ಅಂದೆ. ಲಕ್ಷ್ಮಿನ ನೋಡ್ಕೋಬೇಕು ಅಂತ ಹೊರಟು ಹೋದ್ರು. ಕನಕ, ನಾನು ನನ್ನ 2 ಮಕ್ಕಳನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ನನಗೆ ಹೇಗೆ ಅನಿಸ್ತಿರ್ಬೇಕು ಹೇಳು? ಏನು ಹೇಳ್ತಿದ್ರ ಚಿಕ್ಕಮ್ಮ ನೀವು? ಕನಕ, ನೀನು ನನ್ನ ಮಗಳಿದ್ದ ಹಾಗೆ ಅಲ್ವಾ, ಅದಕ್ಕೆ ಹಾಗಂದೆ. ಅಯ್ಯೋ, ಇನ್ನು ಎಷ್ಟು ದಿನ ನಮ್ಮ ಈ ನಾಟಕ? ಯಾವತ್ತಮ್ಮ ನಿನ್ನ ನಮ್ಮ ಅಂತ ಕೂಗೋದು, ನೀನು ಮಗಳೇ ಅಂತ ನನ್ನನ್ನು ಬರ್ಸ್ ಹೇಳ್ತಾ ತಪ್ಕೊಳ್ಳೋದು? ಕನಕ, ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಚಿಕ್ಕಮ್ಮ. ಕನಕ, ಹೋಗೋದಕ್ಕೆ ಮುಂಚೆ ನೀನು ನನಗೊಂದು ಮಾತು ಕೊಡ್ತೀಯಮ್ಮ? ಅದೇನು ಅಂತ ಹೇಳಿ ಚಿಕ್ಕಮ್ಮ, ನೀವು ಕೇಳಿದ್ರೆ ಇಲ್ಲ ಅಂತೀನ? ಕನಕ, ಅಣ್ಣ ನಿನ್ನನ್ನು ನನ್ನ ಕೈಲಿಟ್ಟು ಹೋದ್ರು, ಜೋಪಾನವಾಗಿ ನೋಡ್ಕೊಂತ ಹೇಳಿದ್ರು. ಆದರೆ ನಿನಗೆ ಅದರ ಅವಶ್ಯಕತೆ ಇಲ್ಲ ಅಂತ ನಾನು ನೆಮ್ಮದಿಯಾಗಿದ್ಬಿಟ್ಟೆ. ಆದರೆ ಈಗ ರಿಯಾನ ಇಲ್ಲಿ ಬಿಟ್ಟು ಹೋಗೋದಕ್ಕೆ ನನಗೆ ತುಂಬ ಕಷ್ಟ ಆಗ್ತಾ ಇದೆ ಕಣೆ. ಸಮಾಧಾನ ಮಾಡ್ಕೊಳ್ಳಿ ಚಿಕ್ಕಮ್ಮ, ತುಂಬ ಅಟ್ಯಾಚ್ಮೆಂಟ್ ಇತ್ತಲ್ಲ, ಅದಕ್ಕೆ ಹಾಗೆ ಅನ್ನಿಸ್ತದೆ. ನ್ಯಾಯವಾಗಿ ಹೇಳಬೇಕು ಅಂದರೆ ಪ್ರಿಯಾ ಅಳಬೇಕು, ನೀವು ಅಳ್ತಿದ್ದೀರಲ್ಲ. ಹಾಗಲ್ಲ ಕನಕ, ತವ್ರ ಮನೆ ಸಂಬಂಧ ಉಳಿಸ್ಕೋಬೇಕು, ಅದಿನ್ನೂ ಗಟ್ಟಿಯಾಗಿ ಬೆಳಿಬೇಕು ಅಂತ ಆತುರದಲ್ಲಿ ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಅನಿಸ್ತಾ ಇದೆ. ಚಿಕ್ಕಮ್ಮ, ಏನು ಹೇಳ್ತಿದ್ದೀರಾ ನೀವು? ಕನಕ, ಪ್ರಿಯಾ ಈ ಮನೆ ಮರ್ಯಾದೆ ಉಳಿಸುವಂಥ ಸೊಸೆ ಆಗ್ತಾಳ ಅಂತ ನನಗೆ ಯೋಚನೆ ಆಗ್ಬಿಟ್ಟಿದೆ ಕಣಮ್ಮ. ಯಾಕೆ ಚಿಕ್ಕಮ್ಮ ಹೀಗೆಲ್ಲ ಮಾತಾಡ್ತಿದ್ದೀರಾ? ಈಗ ಅಂಥದ್ದು ಏನಾಯಿತು? ಕನಕ, ನೀನೇ ನೋಡ್ತಿದ್ಯಲ್ಲ, ಅವಳು ವಿವೇಕನೇ ಕಳ್ಕೊಂಡಿರೋಳ ಥರ ವರ್ತಿಸ್ತಾ ಇದ್ದಾಳೆ. ಅವಳು ಹುಷತನ ನೋಡಿದ್ರೆ ನನಗೆ ಭಯ ಆಗ್ತಿದೆ. ಯಾವ ಕ್ಷಣದಲ್ಲಿ ಯಾವ ಅನಾಹುತ ಮಾಡಿಬಿಡ್ತಾಳೋ ಅನ್ನೋ ಆತಂಕ ನನಗೆ ಕಾಡ್ತಿದೆ. ಕನಕ, ನಾನು ಪ್ರಿಯಾನ ನಿನ್ನ ಕೈಲಿಟ್ಟು ಹೋಗ್ತಾ ಇದ್ದೀನಿ. ಅವಳನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಿಂದಮ್ಮ. ಅವಳು ಏನೇ ತಪ್ಪು ಮಾಡಿದ್ರು ಸಂಭಾಳಿಸ್ಕೊಂಡು ಹೋಗ್ತೀನಿ ಅಂತ ನನಗೆ ಮಾತು ಕೊಡಮ್ಮ. ಚಿಕ್ಕಮ್ಮ, ನೀವೇನು ಯೋಚನೆ ಮಾಡಬೇಡಿ. ಇದು ಹೊಸ ಜಾಗ ಅಲ್ವಾ, ಅದು ಅಲ್ಲದೆ ನಿಮ್ಮನ್ನೆಲ್ಲ ಬಿಟ್ಟಿರ್ಬೇಕಲ್ಲ ಅಂತ ಡಿಸ್ಟರ್ಬ್ ಆಗಿದ್ದಾಳೆ. ಅದಕ್ಕೆ ಪ್ರಿಯಾ ಹಾಗಾಡ್ತಿದ್ದಾಳೆ. ಪ್ರಿಯಾನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನೀವು ನಿರಾತಂಕವಾಗಿ ಹೋಗಿ ಬನ್ನಿ. ಕನಕ, ಈಗ ನನಗೆ ಸಮಾಧಾನ ಆಯಿತು. ಅಮ್ಮ, ಏನು ಯೋಚನೆ ಮಾಡ್ತಿದ್ಯಾ? ಚಿತ್ರ, ನಾನು ಹೊಸ ಸೊಸೆ ಪ್ರಿಯನ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನಿನ್ನ ಹೊಸ ಸೊಸೆ ಫೈರ್ ಬ್ರ್ಯಾಂಡ್ ಆಗಿ ಮನೆ ಒಳಗಡೆ ಕಾಲಿಟ್ಟಿದ್ದಾಳೆ. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಕಣೆ. ಅವಳು ನಾವು ಅಂದ್ಕೊಂಡಷ್ಟು ಸುಲಭವಾದ ಹುಡುಗಿ ಅಲ್ಲ. ನನಗೂ ಹಾಗೆ ಅನ್ನಿಸ್ತಾ ಇದೆ ಅಮ್ಮ. ಮದುವೆ ಆಗೋ ತನಕ ಕನ್ಕನ್ನ ಅಕ್ಕ ಅಕ್ಕ ಅಂದ್ಕೊಂಡಿದ್ಲು. ಇನ್ನೂ ಹೊಸಲು ದಾಟಿಲ್ಲ, ಆಗಲೇ ಕನ್ಕನ್ ಪಕ್ಕೆ ತಿವಿಯೋಕೆ ಶುರು ಮಾಡಿದಾಳೆ. ಚಿತ್ರ, ಇದು ಹೀಗೆ ಆಗುತ್ತೆ ಅಂತ ನಂಗೆ ಯಾವತ್ತೂ ಗೊತ್ತಿತ್ತು. ಅಂದರೆ ಪ್ರಿಯಾ ನಾನು ತಪ್ಪು ಮಾಡಿದೆ ಅಂತ ಮೊಸಳೆ ಕಣ್ಣೀರು ಹಾಕಿದ್ದು, ಗಿಫ್ಟ್ಗಳ ಮೇಲೆ ಗಿಫ್ಟ್ ಕೊಟ್ಟಿದ್ದು, ಅಕ್ಕ ಅಕ್ಕ ಅಂತ ಕನ್ಕನ್ ಸೆರಗಿಟ್ಕೊಂಡು ಓಡಾಡಿದ್ದೆಲ್ಲ ಸುಳ್ಳು ಅಂತೀಯಾ? ಇನ್ನೇನು ಮತ್ತೆ, ಮೀನಾಕ್ಷಿ ಹೆಸರು ಸಂಬಂಧ ಇಟ್ಕೊಂಡು ಅವಳು ಈ ಮನೆ ಒಳಗಡೆ ಸೇರ್ಕೊಳ್ಬೇಕಾಗಿತ್ತು. ಅದಕ್ಕೆ ಕನಕ ಅಡ್ಡಿ ಆಗಿದ್ಲು. ತನ್ನ ಬೇಳೆಕಾಳು ಏನು ಬೇಯಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಕನಕನ ನಂಬಿಸೋದಕ್ಕೆ ಏನೇನು ಬೇಕೋ ಅದನ್ನು ಮಾಡಿದ್ಲು ಅಷ್ಟೇ. ಹೂನಮ್ಮ, ಅವಳು ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದಿದ್ದಾಳೆ. ಈ ಕಡೆ ಕನ್ಕನ್ನು ಸರಿ ಮಾಡ್ಕೊಂಡ್ಲು, ಆ ಕಡೆ ಶ್ರೀಕಾಂತನೂ ಬುಟ್ಟಿಗೆ ಹಾಕೊಂಡ್ಲು.
ಕನಕ ಹೇಳ್ದೆ ಹೋಗಿದ್ದಿದ್ರೆ ಶ್ರೀಕಾಂತ ಅಷ್ಟು ಸುಲಭವಾಗಿ ಮದ್ವೆಗೆ ಒಪ್ಕೋತಿದ್ನಾ? ಆ ಕನಕ ಏನ್ ಮೋಡಿ ಮಾಡಿದಾಳೋ ಏನೋ, ನನ್ನಿಬ್ರು ಮಕ್ಕಳು ಆ ಕನಕನ್ ತಾಳಕ್ಕೆ ಕುಣಿಯಂಗಾಗೋಯ್ತು. ಅಮ್ಮ, ಈಗ ಪ್ರಿಯಾ ಬಂದಿದ್ದಾಳಲ್ಲ, ಕನಕನ್ನ ದಾರಿಗೆ ತರೋದಕ್ಕೆ ಇವಳು ಒಳ್ಳೆ ಅಸ್ತ್ರ. ಸರಿಯಾಗಿ ಹೇಳ್ದೆ ಕಣೆ, ಆದರೆ ಇಲ್ಲೊಂದು ಸಮಸ್ಯೆ ಎದ್ದು ಕಾಣ್ತಾ ಇದೆ. ಸಮಸ್ಯೆನಾ? ಏನ್ ಸಮಸ್ಯೆ? ಶ್ರೀಕಾಂತ ಅಷ್ಟು ಸುಲಭವಾಗಿ ಪ್ರಿಯನ್ ಕಡೆಗೆ ಬಂದ್ಬಿಡಲ್ಲ. ಪ್ರಿಯಾ ಕನಕಂಗೆ ಟಾರ್ಚರ್ ಕೊಡ್ತಾ ಇರೋದು ನೋಡಿಕೊಂಡು ನಾನು ಅತ್ತೆ ಆಗಿ ಸುಮ್ಮನೆ ಇರೋದಕ್ಕಾಗಲ್ಲ, ಏನಾದ್ರು ರಿಯಾಕ್ಟ್ ಮಾಡಲೇಬೇಕಾಗತ್ತೆ. ಪ್ರಿಯನ್ ಹುಚ್ಚಾಟ ನೋಡ್ಕೊಂಡು ನಾನು ಸುಮ್ಮನೆ ಇದ್ರೆ ಕನಕ ಅವಿಗೆ ನನ್ನ ಮೇಲೆ ಅನುಮಾನ ಬರುತ್ತೆ. ಇದಕ್ಕೇನಾದ್ರು ಒಂದು ಪ್ಲಾನ್ ಮಾಡಬೇಕು. ಏನು ಮೇಡಮ್ ಅವರು ನನ್ನನ್ನೇ ಮರ ಹಚ್ಚೋದಕ್ಕೆ ಕೊಟ್ಟಿದ್ರಿ, ಈಗ ನೀವು ನೋಡಿದ್ರೆ ಮಂಚ ಹತ್ತೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ? ಶ್ರೀಕಾಂತ್, ಇದು ಒಂದು ರೂಮಾ? ಇಲ್ಲ ಅಂತ ಅಟ್ಮಾಸ್ಫಿಯರ್ ಇದೆಯಾ? ಯಾಕೆ ಪ್ರಿಯಾ, ಏನಾಯ್ತು? ನಾನು ದೊಡ್ಡ ಮನೇಲಿ ಬೆಳೆದೋಳು. ನನ್ನ ರೂಮಲ್ಲಿ AC, ಅದು ವರ್ಕ್ ಆಗ್ಲಿಲ್ಲ ಅಂದ್ರೆ ಕೂಲರ್, ಅಟ್ಯಾಚ್ ಬಾತು, ಬಾತ್ ಟಬ್ಬು, ಡ್ರೆಸ್ಸಿಂಗ್ ಸೂಟು ಎಲ್ಲ ಇತ್ತು. ಇಲ್ಲೇನಿದೆ? ಇದೊಂದು ರೂಮ್ ಅಂತ ಅನಿಸ್ತಾನೆ ಇಲ್ಲ, ಲಾಡ್ಜ್ಗಿಂತ ಕಡಿಯಾಗಿದೆ. ಪ್ರಿಯಾ, ಇದು ಕಂಫರ್ಟಬಲ್ ಆಗೇ ಇದೆಯಲ್ಲ, ಇಲ್ಲಿ ಏನ್ ತೊಂದರೆ ಇದೆ? ಇದು ರೂಮಾ? ಬಸ್ ಸ್ಟ್ಯಾಂಡ್ ಕ್ಲಾಕ್ ರೂಮ್ ತರ ಇದೆ. ಇವತ್ತು ನಮ್ ಫಸ್ಟ್ ನೈಟ್. ಇಲ್ಲೊಂದ್ ಮಳ ಮಲಗ್ಯೋ ತಂದು ಹಾಕೋ ಯೋಗ್ಯತೆ ಯಾರಿಗೂ ಇಲ್ವಾ? ಈ ರೂಮ್ಗೊಂದು AC ಫಿಕ್ಸ್ ಮಾಡಿಸ್ಬೇಕು ಅನ್ನೋ ಕಾಮನ್ ಸೆನ್ಸು ಬೇಡ್ವಾ? ಪ್ರಿಯಾ, ಅದನ್ನೆಲ್ಲ ನಾನೇ ಕೇಳಲಿಲ್ಲ. ಯಾಕೆ ಕೇಳಲಿಲ್ಲ? ನಾನು ಈ ಮನೆಗೆ ಹೊಸದಾಗಿ ಬರ್ತಾ ಇದ್ದೀನಿ. ನನ್ನ ಆಸೆ ಆಕಾಂಕ್ಷೆಗಳಿಗೆ ಸ್ಪಂದಿಸ್ಬೇಕು ಅಂತ ನನ್ನ ಗಂಡನಾದವನಿಗೆ ಅನಿಸ್ತಿದ್ಮೇಲೆ ಬೇರೆಯವ್ರಿಗೆ ಅನ್ಸೋದಿಕ್ಕೆ ಹೇಗೆ ಸಾಧ್ಯ? ನಾನು ಒಂದು ಮಾತು ಕೇಳಬೇಕು ಅಂತ ಅನಿಸ್ಲಿಲ್ವಾ ಶ್ರೀಕಾಂತ್? ಪ್ರಿಯಾ, ಯಾಕಿಷ್ಟು ಅಪ್ಸೆಟ್ ಆಗ್ತೀಯಾ? ಆಡಂಬರ ವೈಭವಕ್ಕಿಂತ ಖುಷಿ ಪಡೋದಕ್ಕೆ ನಮ್ಮ ಮನಸ್ಥಿತಿ ಮುಖ್ಯ. ಎಲ್ಲ ಕೆಲಸನೂ ಅದಕ್ಕೇನೆ ಮುಂದೆ ನಿಂತ್ಕೊಂಡು ಮಾಡಿದ್ದಾರೆ. ನಮ್ಮ ರೂಮ್ನ ಶೃಂಗಾರ ಮಾಡಿ ಅಂತ ಹೇಳೋದಕ್ಕೆ ನಂಗೆ ಮನಸ್ಸು ಬರಲಿಲ್ಲ. ನೀವೇನು ಹೇಳೋದು? ಎಲ್ಲ ವ್ಯವಸ್ಥಿತವಾಗಿ ಮಾಡಬೇಕು ಅನ್ನೋ ಜ್ಞಾನ ಇರಬೇಕು ತಾನೇ? ತಾನು ಮಾತ್ರ ಪಾಶ್ ಹೈಟೆಕ್ ರೂಮಲ್ಲಿ ಇರಬೇಕು, ನಾವು ಯಾವುದಾದ್ರೂ ಕೊಟ್ಟಿಗೆ ಮೂಲೆಯಲ್ಲಿ ಬಿದ್ದಿರಬೇಕು ಅಂತ ತಾನೇ ಅವಳ ಮನಸ್ಸಲ್ಲಿರೋದು. ಪ್ರಿಯಾ ಪ್ಲೀಸ್, ಅತ್ತಿಗೆ ಬಗ್ಗೆ ಆ ಥರ ಎಲ್ಲ ಮಾತಾಡಬೇಡ, ಅವ್ರು ಅಂಥವ್ರಲ್ಲ. ಅವಳು ಎಂತೋಳಾದ್ರೆ ನನಗೇನು? ನನಗೆ ನನ್ನ ಸುಖ ಸಂತೋಷನೇ ಮುಖ್ಯ. ಅದನ್ನ ಬೇರೆಯವರಿಂದ ಭಿಕ್ಷೆ ಕೇಳಿ ಪಡೆಯೋದು ನನಗಿಷ್ಟ ಆಗಲ್ಲ. ಪ್ರಿಯಾ, ನೀನಾ ಈ ರೀತಿ ಮಾತಾಡ್ತಾ ಇರೋದು? ಅಕ್ಕ ಅಂತ ಅತ್ತಿಗೆ ಅಷ್ಟು ಗೌರವ ಕೊಡ್ತಿದ್ದೆ, ಈಗ ಮದುವೆ ಆದ್ಮೇಲೆ ಏಕಾಏಕಿ ನಿನ್ನ ವರ್ತನೆನೇ ಬದಲಾಗ್ಬಿಟ್ಟಿದೆಯಲ್ಲ. ಅವ್ರವ್ರ ಭಾವಕ್ಕೆ ತಕ್ಕ ಹಾಗೆ ಗೌರವ ಸಿಗತ್ತೆ. ನಾವು ಗೋಡೆಗೆಸ್ತಿದ್ದು ನಮಗೆ ವಾಪಸ್ ಆಗತ್ತೆ. ಅವಳು ತಂಗಿ ಅನ್ನೋ ಪ್ರೀತಿ ಇದ್ದಿದ್ರೆ ನನಗೂ ಅಕ್ಕ ಅನ್ನೋ ಅಭಿಮಾನ ಇರ್ತಿತ್ತು. ಆದ್ರೆ ನಮ್ಮನ್ನ ಕೆಲ್ಸಕ್ಕೆ ಬಾರ್ದೇ ಇರೋ ಥರ ಈ ಥರ ಬಿಟ್ಟಿದ್ದಾಳಲ್ಲ, ಇದು ಅಕ್ಕ ಮಾಡೋ ಕೆಲ್ಸನಾ? ಹೋಗ್ಲಿ ಬಿಡು ಪ್ರಿಯಾ, ಇದೇ ರೂಮನ್ನು ಆಲ್ಟರ್ ಮಾಡಿಸಿದ್ರಾಯ್ತು. ಒಂದಷ್ಟು ದಿನ ಅಡ್ಜಸ್ಟ್ ಮಾಡ್ಕೊ. ಒಂದಷ್ಟು ದಿನ ಅಲ್ಲ, ಒಂದ್ ನೈಟ್ ಕೂಡ ಈ ರೂಮಲ್ಲಿ ಕಳಿಯೋದಿಕ್ ಸಾಧ್ಯ ಇಲ್ಲ. AC, TV ಎಲ್ಲ ಎಕ್ವಿಪ್ ಆಗಿರೋ ಮಾಸ್ಟರ್ ಬೆಡ್ರೂಮ್ ಬೇಕು ನನಗೆ. ಜೊತೆಗೆ ವಾಸ್ತುನು ಸರಿ ಇಲ್ಲ. ವಾಸ್ತು ಮುಖ್ಯ ಅಲ್ಲ ಪ್ರಿಯಾ,
ವಸ್ತು ಇಡೋದಕ್ಕೆ ಅನುಕೂಲ ಇದೆಯಾ ಅನ್ನೋದು ಮುಖ್ಯ. ನೀನು ಕೇಳೋ ಥರ ರೂಮ್ ಇಲ್ಲಿರೋದು ಒಂದೇ, ಅದರಲ್ಲಿ ಅಣ್ಣ ಅತ್ತಿಗೆ ಇದ್ದಾರೆ. ಅದನ್ನೇ ಬಿಟ್ಕೊಡಿ ಅಂತ ಕೇಳಿ. ಪ್ರಿಯಾ, ಏನು ಹೇಳ್ತಾ ಇದೀಯಾ? ನಾನು ಹೋಗಿ ನೀವಿಬ್ರು ರೂಮ್ ಬಿಟ್ಟು ಆಚೆ ಹೋಗಿ ನಾವಿಲ್ಲಿ ಫಸ್ಟ್ ನೈಟ್ ಮಾಡ್ಕೋತೀವಿ ಅಂತ ಹೇಳೋದಾ? ನೋ, ನೆವರ್. ನನ್ನ ಕೈಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಪ್ರಿಯಾ. ಯಾಕೆ ಮಾಡೋಕ್ಕಾಗಲ್ಲ? ನೀವು ಈ ಮನೆ ಮಗ, ನಾನು ಈ ಮನೆ ಸೊಸೆ. ಇಲ್ಲಿ ನಮಗೂ ಈಕ್ವಲ್ ರೈಟ್ಸ್ ಇದೆ. ಹೊಸದಾಗಿ ಮದುವೆ ಆಗಿದ್ದೀವಿ, ನಾವು ಈ ಪ್ರಿವಿಲೇಜ್ನೆಲ್ಲ ಎಂಜಾಯ್ ಮಾಡೋದು ಬೇಡವಾ? ಹಾಗಂತ ಅಣ್ಣ ಅದಕ್ಕೆನ ರೂಮ್ ಬಿಟ್ಟು ಆಚೆ ಕಳ್ಸೋಕ್ಕಾಗತ್ತಾ ಪ್ರಿಯಾ? ಅವ್ರನ್ನೇನು ಹೋಗಿ ಫುಟ್ಪಾತಲ್ಲಿ ಮಲ್ಕೊಳ್ಳಿ ಅಂತ ಹೇಳಿಲ್ಲ. ಇದೇ ರೂಮಲ್ಲಿ ಇರಲಿ, ಇದನ್ನೇ ಅಪ್ಗ್ರೇಡ್ ಮಾಡಿಸ್ಕೊಳ್ಳಿ. ಯಾರು ಬೇಡ ಅಂದವರು? ಹೇಗಿದ್ರು 3 ಹೊತ್ತು ಕಿತ್ತಾಡ್ತಾ ಇರ್ತಾರೆ. ಆ ಸವಕಲ್ ಸಂಸಾರಕ್ಕೆ ಮಾಸ್ಟರ್ ಬೆಡ್ರೂಮ್ ಬೇರೆ ಕೇಡು. ನೋ ಪ್ರಿಯಾ, ನೀನ್ ಏನೇ ಹೇಳಿದ್ರು ನಾನು ಹೋಗಿ ಅಣ್ಣ ಅದಕ್ಕೆನ ರೂಮ್ ಬಿಟ್ಕೊಡಿ ಅಂತ ಕೇಳಲ್ಲ. ಛೇ, ನೀವೆಂತ ಪುಕ್ಕುಲ್ರಿ? ನಿಮ್ಮ ಅಣ್ಣ ಏನೋ ಹುಲಿನ ಸಿಂಹನ? ನೀವು ಕೇಳಲ್ಲ ಅಲ್ವಾ? ನಾನೇ ಹೋಗಿ ಕೇಳ್ತೀನಿ ಬೆಡ್ರೂಮ್ ಬಿಟ್ಕೊಡಿ ಅಂತ. ಏ ಪ್ರಿಯಾ, ಪ್ರಿಯಾ, ಪ್ರಿಯಾ! ಶ್ರೀ, ನನಗೆ ರೂಮ್ ಓಕೆ, ತುಂಬಾ ಚೆನ್ನಾಗಿದೆ. ವಾವ್. ಪ್ರಿಯಾ, ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ಒಳಗೆ ಬರಕ್ ಮುಂಚೆ ಬಾಗಿಲು ತಟ್ಟು ಬರಬೇಕು ಅನ್ನೋ ಮ್ಯಾನಸ್ ಬೇಡವಾ? ಈಗ ಏಕಾಏಕಿ ರೂಮ್ ನುಗ್ಬಿಡೋದ? ಅಣ್ಣ, ವಿ ಆರ್ ಸಾರಿ. ಪ್ರಿಯಾ, ಕಮ್ ಲೆಟ್ಸ್ ಗೋ. ಶ್ರೀ, ಯಾಕೆ ಹೆದರ್ಕೋತಾ ಇದ್ದೀರಾ? ನೀವಲ್ಲಿ ವೆಡೆಡ್ ಕಪಲ್ಸ್ಗೆ ಒಂದು ಒಳ್ಳೆ ವ್ಯವಸ್ಥೆ ಮಾಡ್ಕೊಡ್ಬೇಕನ್ನೋ ಮ್ಯಾನಸ್ ಇಲ್ಲ ನಿಮಗೆ? ನಿಮ್ಮ ಸ್ವಾರ್ಥ ಮುಖ್ಯ ಆಗೋಯ್ತಲ್ಲ. ಪ್ರಿಯಾ, ಏನ್ ವ್ಯವಸ್ಥೆ? ಈ ಮನೇಲಿ ನಿಂಗೇನ್ ಕಮ್ಮಿ ಆಗಿದೆ? ಕನಕ, ಏನ್ ಸೌಲಭ್ಯಗಳು ಸುರಿದು ಬೀಳ್ತಿವೆ. ನೀವಿಬ್ರು ಗಂಡ ಹೆಂಡತಿ ಆರಾಮಾಗಿ ಇಲ್ಲಿ ಮಲ್ಕೊಂಡಿದ್ದೀರಾ. ನಮ್ ಕತೆ ಏನು ಅಂತ ಯೋಚನೆ ಮಾಡಿದ್ದೀರಾ? ಯಾಕೆ ಪ್ರಿಯಾ, ಏನಾಯ್ತು? ಅಲ್ಲಿ ಆ ರೂಮ್ ಬಿಟ್ಕೊಟ್ಟಿದ್ದೀರಲ್ಲ, ಅಲ್ಲಿನ ಗಾಳಿನ ಬೆಳಕ ಏನಿದೆ? ನಾವಿಬ್ರು ಹೊಸದಾಗಿ ಮದ್ವೆ ಆಗಿರೋರು ಅಲ್ಲಿ ಕಾಡು ಪ್ರಾಣಿಗಳ ತರ ಕೊಳಿಬೇಕಾ? ಸಾರಿ ಪ್ರಿಯಾ, ನನಗಿದು ಗೊತ್ತಾಗ್ಲಿಲ್ಲ. ಅದು ಹಾಳಾಗಿ ಹೋಗ್ಲಿ. ಫಸ್ಟ್ ನೈಟ್ ಅಂತ ನಿಮ್ಮಿಬ್ರಿಗೂ ಒಂದು ಅರ್ಧ ಮಾಡ ಹೂ ಹಾಕೋಕ್ಕೂ ಗೊತ್ತಾಗ್ಲಿಲ್ವಾ? ನೀವಿಬ್ರು ಆ ಥರ ಮಾಡ್ಕೊಂಡಿದ್ರೆ ತಾನೆ ಬೇರೆಯವರಿಗೂ ಆ ರೀತಿ ವ್ಯವಸ್ಥೆ ಮಾಡೋಕೆ ಗೊತ್ತಾಗೋದು.